ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಸೆಪ್ಟೆಂಬರ್ ಮಾಸದ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು 12 ರಾಶಿಗಳಿಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಬೆಂಗಳೂರಿನ ವ್ಯಕ್ತಿಯೊಬ್ಬರು ಪರಿಹಾರಗಳ ಬಗ್ಗೆ ಸರಿಯಾದಂತಹ ಸ್ಪಷ್ಟತೆ ತಿಳುವಳಿಕೆಯನ್ನು ಜನರಿಗೆ ಕೊಡಬೇಕು ಅಂತ ಕೇಳಿಕೊಂಡಿದ್ರು. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಪರಿಹಾರಗಳನ್ನು ಮಾಡಿಕೊಳ್ಳುವ ಮೊದಲು ಸಮಸ್ಯೆ ಏನು ಅನ್ನೋದು ನಿಮಗೆ ತಿಳಿಬೇಕಾಗತ್ತೆ ಮತ್ತು ಸರಿಯಾದವರ ಬಳಿ ಹೋಗಬೇಕಾಗತ್ತೆ. ಇದು ನಿಮ್ಮದೇ ಆದಂತಹ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆಯಾಗಿ ನನ್ನ ಅನುಭವದಲ್ಲಿರುವಂತಹ ವಿಷಯ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಎಷ್ಟೋ ಸಂದರ್ಭದಲ್ಲಿ ನೀವೇನು ಅಂದುಕೊಂಡಿರ್ತೀರಾ, ಅವರು ಏನು ಹೇಳಿರ್ತಾರೆ, ಅದೇನು ಪರಿಹಾರ ಮಾಡ್ತೀರಾ ಅದು ಸರಿ ಇರೋದಿಲ್ಲ. ಹಾಗಾಗಿ ವಿಷಯ ಸರಿಯಾಗಿ ತಿಳ್ಕೊಳ್ಳೋದು ನಿಮ್ಮದೇ ಆದಂತಹ ಕರ್ತವ್ಯ ತಿಳುವಳಿಕೆ ಆಗಿರುತ್ತೆ. 4 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಕಚೇರಿಗೆ ಬರ್ತಾರೆ. ಅವರು ಬರುವಾಗ ಅವರ ಪರಿಚಯ ನನಗಿರೋದಿಲ್ಲ, ಯಾರು ರೆಫರ್ ಮಾಡಿರ್ತಾರೆ ಅವರಿಗೆ. ಬಂದಂತಹ ಅವರು ಪತಿ ಪತ್ನಿ ನಡುವೆ ಸಮಸ್ಯೆ ಇದೆ, ಜಾತಕ ಪರಿಶೀಲನೆ ಮಾಡಿಸಿ ಅಂತ ಅವರು ನನ್ನಲ್ಲಿ ಕೇಳಿರ್ತಾರೆ. ಆಗ ನಾನು ಪರಿಶೀಲಿಸಿ ದೋಷಗಳು ಏನಿದೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಏನು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಅವರಿಗೆ ಬರೆದು ಕೊಟ್ಟಿರ್ತೇನೆ. ಆಗಲೇ ಅವರಿಗೆ ಒಂದು ಸ್ಪಷ್ಟ ಆಗುತ್ತೆ, ನಾನು ಇದಕ್ಕೂ ಮೀರಿದ ವಿಷಯಗಳನ್ನು ತಿಳಿಸ್ತೇನೆ, ನೋಡ್ತೇನೆ, ನನ್ನಿಂದ ತಿಳಿಬಹುದು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ಒಳಗಡೆ ಅವರು ಬಂದಿರ್ತಾರೆ. ಅವರೇನು ಮಾಡ್ತಾರೆ, ಮತ್ತೆ ಸಿಟಿಗೆ ಹೋಗಿ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ನನ್ನ ಕಚೇರಿಗೆ ಬರ್ತಾರೆ. ಬರುವಾಗ ಕನಕಾಂಬರ ಹೂವನ್ನು ಹೆಚ್ಚಾಗಿ ತಂದಿರ್ತಾರೆ. ಅವ್ರು ಏನು ತಿಳಿಸ್ತಾರೆ ಅಂದರೆ, ಅವರ ಸರೌಂಡಿಂಗ್ ನೆಗೆಟಿವ್ ಎನರ್ಜಿ, ಪ್ರೇತ ಪಿಶಾಚ ಆ ಸಂಬಂಧಪಟ್ಟಂತೆ ನನಗೇನೋ ಅನ್ನಿಸುತ್ತೆ, ನನ್ನ ಹಿಂದೆ ಅದು ಓಡಾಡುತ್ತೆ, ನನಗೆ ಭಯ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ತಿಳಿಯಿತು ನಿಮಗೆ ಅಂತ ಕೇಳಿದರೆ, ಅವ್ರು ಹೇಳ್ತಾರೆ, ಮಲಗುವಾಗ ರಾತ್ರಿಯಲ್ಲಿ ಕಿಟಕಿಯ ಒಂದು ಭಾಗದಲ್ಲಿ ಅಥವಾ ಹಗಲಿನ ಸಂದರ್ಭದಲ್ಲಿ ಹೆಚ್ಚು ಅವರಿಗೆ ಅವರು ತಿಳಿಸಿದಂತೆ ಕಾಣಿಸೋದಿಲ್ಲ. ರಾತ್ರಿ ಅವರು ತಿಳಿಸ್ತಾರೆ, ಕಪ್ಪು ಹೊಗೆಯ ಒಂದು ರೂಪದಲ್ಲಿ ಅಸ್ಪಷ್ಟವಾಗಿ ಕೆಲವು ಆಕಾರ ನನಗೆ ಕಾಣಿಸುತ್ತೆ ಅನ್ನೋದನ್ನು ತಿಳಿಸ್ತಾರೆ. ರಾತ್ರಿ ನಿದ್ರೆ ಬರಲ್ಲ, ಭಯ ಆಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಾರೆ. ನೋಡಿ, ಇವರು ಹೀಗೆ ಹೇಳುವಾಗ ನಾವೇನು ಅಂದುಕೊಳ್ಬೇಕು, ನಿಜವೇನು ಅಂತ ಅಂದುಕೊಳ್ಬೇಕು. ಆದರೆ ನಾನು ಪ್ರಾರ್ಥನೆಗೆ ಮುಂದಾಗ್ತೇನೆ. ನನ್ನ ದೇಹವನ್ನು, ಜೀವನವನ್ನು ಮತ್ತು ಮನಸ್ಸನ್ನು ಯಾರು ಉಪಚರಿಸ್ತಾರೆ, ಯಾವ ಶಕ್ತಿಗಳು ನಿಯಂತ್ರಿಸುತ್ತೆ, ಆ ಒಂದು ಶಕ್ತಿಗಳ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ನನ್ನ ದೈವಿಕವಾದಂತಹ ದೃಷ್ಟಿಗೆ ನನಗೆ ಕಾಣಿಸುವಂಥದ್ದು ಅವರ ಹಿಂದೆ ಜಗನ್ಮಾತೆಯಾದಂತಹ ಚಾಮುಂಡೇಶ್ವರಿಯ ರೂಪ ಕಾಣಕ್ಕೆ ಆರಂಭ ಆಗುತ್ತೆ. ಆಗ ನಾನು ಕಣ್ಣನ್ನು ತೆರೆದು ಅವರಿಗೆ ನಾನು ತಿಳಿಸ್ತೇನೆ, ನಿಮಗೆ ಈ ಥರ ಅನ್ನಿಸ್ತಾ ಇದೆ ಅಂತ ತಿಳಿಸಿದರೆ, ಆದರೆ ನಿಮ್ಮ ಹಿಂದೆ ಬೇರೆಯದೇ ವಿಷಯ ಕಾಣಿಸ್ತಾ ಇದೆ, ನನಗೆ ಸ್ವಲ್ಪ ಮಟ್ಟಿಗೆ ಕೋಪನೂ ಬರುತ್ತೆ. ಇವರು ಹೇಳಿದ್ದಕ್ಕೂ ಇಲ್ಲಿ ಕಾಣುವುದಕ್ಕೂ ಏನು ಇಲ್ಲಿ ಬಹಳ ವ್ಯತ್ಯಾಸ ಇದೆಯಲ್ಲ ಅಂತ. ಆಗ ಅವರು ಕೆಲವು ಸೆಕೆಂಡ್ಸ್ ಯೋಚನೆ ಮಾಡಿ ಅವರು ಏನು ತಿಳಿಸ್ತಾರೆ ಅಂದರೆ, ಅವರ ಮನೆಯ ವಿಷಯವನ್ನು ತಿಳಿಸ್ಲಿಕ್ಕೆ ಮುಂದಾಗ್ತಾರೆ. ಅವರ ತಾಯಿ ಗ್ರೌಂಡ್ ಫ್ಲೋರಲ್ಲಿ ವಾಸ ಆಗಿರ್ತಾರೆ. ಅವರ ಜೀವನ ಬಹು ವರ್ಷಗಳಿಂದ ಹೇಗಿದೆ ಅಂತ ಹೇಳಿದರೆ, ಅವರು ಒಂದು ಹೊತ್ತು ದಿನದಲ್ಲಿ ಊಟ ಮಾಡ್ತಾರೆ, ಆಹಾರವನ್ನು ಅವರೇ ತಯಾರಿಸಿಕೊಳ್ತಾರೆ, ಇನ್ನೆಲ್ಲ ಕಾಲದಲ್ಲಿಯೂ ದೇವತಾ ಜಪದಲ್ಲಿ ಇರ್ತಾರೆ. ಅವರು ಒಂದು ಯಜ್ಞವನ್ನು ಮಾಡುವವರಂತೆ ಅವರು ಬದುಕ್ತಾ ಇರ್ತಾರೆ ಬಹಳ ವರ್ಷಗಳಿಂದ. ಇವರ ಅಪ್ಪನಿಗೂ ಮತ್ತು ಇವರ ತಾಯಿಗೂ ಬಹಳಷ್ಟು ಅಂತರವಿರುತ್ತೆ ಮತ್ತು ಸೊಸೆ ಮಗನ ಒಂದು ನಡುವೆಯೂ ಇಲ್ಲಿ ಇವರೊಂದಿಗೆ ಭಿನ್ನಾಭಿಪ್ರಾಯ ಇದ್ದ ಕಾರಣ ಇವರು ಫಸ್ಟ್ ಫ್ಲೋರಲ್ಲಿ ವಾಸ ಇರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಏನು ತಿಳಿಸ್ತೇನೆ ಅಂದರೆ, ಇದಕ್ಕೆ ಪರಿಹಾರ ನನ್ನಲ್ಲಿ ಇಲ್ಲ, ನೀವು ಪರಿಹಾರವನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಬೇಕು, ನಿಮ್ಮಿಂದಲೇ ಆಗಬೇಕು. ಅಂದರೆ ಹೇಗೆ ನೋಡಿ, ತಾಯಿಯನ್ನು ಗೌರವಿಸಿ ಅವರೇನು ಹೇಳ್ತಾರೆ ಅದನ್ನು ಕೇಳಿ ಅವರನ್ನು ಸಂತೋಷಕರವಾಗಿ ನೋಡಿಕೊಳ್ಳಿ ಮತ್ತು ಯಾವ ಎನರ್ಜಿ ಕ್ರಿಯೇಟ್ ಆಗಿದೆ ಅದರ ಪೂಜೆಯನ್ನು ಮಾಡಿ, ಮನೆ ದೇವರ ಪೂಜೆಯನ್ನು ಮಾಡಿ,
ಆಚಾರ ವಿಚಾರಗಳನ್ನು ಸರಿಪಡಿಸಿಕೊಳ್ಳೋದ್ರಿಂದ ಇದಕ್ಕೆ ಇದೇ ಪರಿಹಾರ ನನ್ನಲ್ಲಿ ಇಲ್ಲ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಅವರ ತಾಯಿಯನ್ನು ಒಂದು 3 ವರ್ಷ ಆದ ನಂತರ ಮತ್ತೆ ನನ್ನ ಬಳಿ ಕರ್ಕೊಂಡು ಬರ್ತಾರೆ. ಆಗ ಅವರ ತಾಯಿಯನ್ನು ನಾನು ನೋಡುವಾಗ ಅವರು ಹೇಗಿರ್ತಾರೆ ಅಂದರೆ, ಈ ಜಡೆ ಏನಿರುತ್ತೆ ಕೂದಲು ಅದೆಲ್ಲವೂ ಜಟೆಯ ಒಂದು ರೂಪದಲ್ಲಿ ಇರುತ್ತೆ. ಅಂದರೆ ಈ ಎಲ್ಲ ಕೂದಲು ಒಂದಾಗಿ ಇರುತ್ತೆ, ಅದನ್ನು ಬಿಡಿಸೋದಕ್ಕೆ ಆಗೋದಿಲ್ಲ. ಆ ಥರ ಉದ್ದವಾಗಿ ಇರುತ್ತೆ. ಆ ರೀತಿ ಅವರ ಕೂದಲಿರುತ್ತೆ. ಅಂದರೆ ನೀವು ಯೋಚಿಸಿ ಹೇಗೆ ಏನು ಇರಬಹುದು ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಸಮಸ್ಯೆಗೆ ಪರಿಹಾರ ಅವರಿಂದಲೇ ಆಗಬೇಕಾಗುತ್ತೆ. ಅದನ್ನು ನಾವು ಪಾಲನೆ ಮಾಡಬೇಕು. ನಾವೆಷ್ಟೇ ಏನೇ ಹೇಳಿದರೂ ಅದು 1 ದಿನ 2 ದಿನ ಆಗ್ಬೋದು. ಆನಂತರ ಅವರೇ ಅದನ್ನು ದಿನನಿತ್ಯ ಪಾಲನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿ ಅಂದುಕೊಂಡದ್ದು ಬೇರೆ, ಅಲ್ಲಿರುವುದು ವಿಷಯಗಳೇ ಬೇರೆ. ಬೆಂಗಳೂರಿನ ಮೂಲದ ವ್ಯಕ್ತಿ, ಅವರ ಮಗನಿಗೆ ಸಮಸ್ಯೆ ಆಗುತ್ತೆ. 10ನೇ ತರಗತಿಯಲ್ಲಿ ಒಳ್ಳೆ ಅಂಕ ಪಡೀತಾರೆ. ಅವರು ಪ್ರಥಮ PUCಗೆ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡು ನಾರಾಯಣ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಕೆಲವು ತಿಂಗಳುಗಳ ಕಾಲ ಕಾಲೇಜ್ ಹೋಗ್ತಾರೆ. ಆ ನಂತರ ಕಾಲೇಜ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾರೆ. ಅವರ ಮಗ ಭಯ ಆತಂಕಕ್ಕೆ ಒಳಗಾದಂತೆ ಏನಿರಬಹುದು ಅಂತ ಈ ಹುಡುಗನ ತಂದೆ ಅವ್ರೇನು ಮಾಡ್ತಾರೆ, ಜಯನಗರದ ಜ್ಯೋತಿಷಿ ಒಬ್ಬರ ಬಳಿ ಹೋಗ್ತಾರೆ. ಆ ಜ್ಯೋತಿಷಿಯು ಸಾಯಿಬಾಬಾ ಹೆಸರಿನಲ್ಲಿ ಅವರ ಒಂದು ಕೇಂದ್ರದ ಹೆಸರಿಟ್ಟುಕೊಂಡು ಅವರು ನಡೆಸ್ತಾ ಇರ್ತಾರೆ. ಅವರು ಮತ್ತಷ್ಟು ಭಯಗೊಳಿಸ್ತಾರೆ ಇವರಿಗೆ. ನಿಮ್ಮ ಮಗನಿಗೆ ಏನೋ ಆಗಿದೆ, ನೆಗೆಟಿವ್ ಎನರ್ಜಿ, ಪ್ರೇತ, ಪಿಶಾಚ ಈ ರೀತಿ ಎಲ್ಲ ಹೇಳಿ ಇದನ್ನು ಸರಿಪಡಿಸಬೇಕು ಅಂದರೆ ಕೇರಳದ ಒಂದು ದೇವಸ್ಥಾನದಲ್ಲಿ ಪ್ರಾಣಿ ಬಲಿಯನ್ನು ಕೊಡಬೇಕು, ಇಷ್ಟು ಹಣ ಆಗುತ್ತೆ ಅಂತ ಇವರಿಗೆ ಭಯಪಡಿಸಿ ಮತ್ತಷ್ಟು ಕೆಲವು ಆಮಿಷಗಳನ್ನು ಒಡ್ಡಿ ಈ ವ್ಯಕ್ತಿ ಹಣ ಕೊಡುವಂತೆ ಅವರು ಹಣವನ್ನು ತೆಗೆದುಕೊಳ್ತಾರೆ. ಎಷ್ಟು ಹಣ ಅಂದರೆ 4 ಲಕ್ಷ ರೂಪಾಯಿನ ಅವರು ತೆಗೆದುಕೊಳ್ತಾರೆ. ಆದರೆ ಆನಂತರ ಕೊಡುವಂಥದ್ದು ಒಂದು ಯಂತ್ರ ಮಾತ್ರ ಆಗಿರುತ್ತೆ. ಆದರೆ ಸಮಸ್ಯೆ ಸರಿ ಹೋಗೋದಿಲ್ಲ. ನೋಡಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯ. ಪಾಪಿಗಳ ಬಳಿ ಹೋದರೆ ಪಾಪವೇ ಸಿಗುತ್ತೆ. ವಂಚಕರ ಬಳಿ ಹೋದರೆ ನಿಮಗೆ ವಂಚನೆಯೇ ಆಗುತ್ತೆ. ಹಣಭಕ್ಷಕರ ಬಳಿ ಹೋದರೆ ನಿಮ್ಮ ಹಣವೂ ಹೋಗುತ್ತೆ. ದೈವಿಕವಾದಂತಹ ವ್ಯಕ್ತಿಗಳ ಬಳಿ ಹೋದರೆ ನಿಮಗೆ ಅದುವೇ ಸಿಗುತ್ತೆ. ಇಲ್ಲಿ ಯಾಕೆ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನೋಡಿ, ಒಂದು ಲೆಟರ್ ಒಂದು ಸ್ಥಳಕ್ಕೆ ಹೋಗಬೇಕು, ಒಂದು ಇನ್ಫಾರ್ಮೇಷನ್ ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ ಪೋಸ್ಟ್ ಮ್ಯಾನ್ ಸರಿ ಇರಬೇಕಾಗುತ್ತೆ, ವಿಳಾಸ ಸರಿ ಇರಬೇಕಾಗುತ್ತೆ, ಮತ್ತು ವಿಷಯಗಳು ಸರಿ ಇರಬೇಕಾಗುತ್ತೆ. ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ನೀವು ರಾಂಗ್ ಪರ್ಸನ್ ಹತ್ರ ಹೋದರೆ ಎಲ್ಲಿ ಆ ಲೆಟರ್ ಹೋಗುತ್ತೆ, ಪೋಸ್ಟ್ ಮ್ಯಾನ್ ಸರಿ ಇಲ್ಲ ಅಂದರೆ, ಮತ್ತು ವಿಷಯಗಳೇ ಅಲ್ಲಿ ಯಾವ ಸಮಸ್ಯೆ ಅಂತಾನೆ ನೀವು ಸರಿಯಾಗಿ ಹಾಕಿಲ್ಲ ಅಂದರೆ ಅದು ದೇವತೆಯನ್ನು ಹೇಗೆ ರೀಚ್ ಆಗುತ್ತೆ, ಮತ್ತು ವಿಳಾಸ ರಾಂಗ್ ಇದ್ದರೆ ಅದೆಲ್ಲಿ ಹೋಗುತ್ತೆ, ಹೋಗಲ್ಲ. ಏನು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯವೇ ಆಗಿದೆ. ನಮ್ಮ ಆಗಮ ಶಾಸ್ತ್ರ ಪುರಾಣಗಳಲ್ಲಿ ಬಹಳಷ್ಟು ವಿಷಯಗಳನ್ನು ಪರಿಹಾರಗಳನ್ನು ತಿಳಿಸಲಾಗಿದೆ. ಯಾವ ಥರ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ರಕ್ಷಾ ಹೋಮಗಳನ್ನು ತಿಳಿಸ್ತಾರೆ. ಹೋಮಗಳಿಗೆ ಎಷ್ಟು ಹಣ ಆಗುತ್ತೆ ಅಂದರೆ, ನೀವೊಂದು 3-4 ಹೋಮಗಳನ್ನಾದರೂ ಮಾಡಿಸಿದ್ರೂ ಅದಕ್ಕೆ 50,000 to 60,000 ಆಗಬಹುದು. ಒಂದು 4-5 ಆಗಮ ವಿದ್ವಾಂಸರು ಬಂದರೂ ಅಷ್ಟೇ ಆಗುತ್ತೆ ಹಣ. ದೇವತಾ ಶಕ್ತಿಗಳ ಮೂಲಕ ಹೋಮ ಯಜ್ಞಗಳನ್ನು ಸಂಕಲ್ಪಗಳನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು. ಆದರೆ ಈ ಪ್ರಾಣಿಯನ್ನು ಬಲಿ ಕೊಡುವುದರಿಂದ ಮತ್ತಷ್ಟು ನಿಮಗೆ ದೋಷ ಅಂಟುತ್ತೆ. ಪ್ರಕೃತಿಯಲ್ಲಿ ಆ ಪಾಪಕರ್ಮದ ಒಂದು ದೋಷ ಮತ್ತೆ ಅಂಟುತ್ತೆ ನಿಮಗೆ. ಅದರಿಂದ ಏನಾಗುತ್ತೆ, ಮತ್ತೆ ನೆಗೆಟಿವಿಟಿಯೇ ನಿಮಗೆ ಹೆಚ್ಚು ಕ್ರಿಯೇಟ್ ಆಗುತ್ತೆ. ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ. ಹಾಗಾಗಿ ನೀವು ಸರಿಯಾದಂಥ ವ್ಯಕ್ತಿಗಳ ಬಳಿ ಹೋಗಬೇಕಾಗತ್ತೆ. ಇದಕ್ಕೇನು ಒಂದು 50,000 to 60,000 ನೀವು ಒಂದಷ್ಟು ರಕ್ಷಾ ಹೋಮಗಳನ್ನು ಮಾಡಿದರೂ ಅಷ್ಟೇ ಆಗೋದು. 4 ಲಕ್ಷ ಎಲ್ಲ ಆಗೋದಿಲ್ಲ. ಮತ್ತು ಎಲ್ಲದಕ್ಕೂ ಹೋಮಗಳನ್ನು ಮಾಡಬೇಕು ಅಂತ ಇಲ್ಲ, ಸರಳ ಪೂಜೆಗಳನ್ನು ಮಾಡಿಕೊಳ್ಬೋದು. ಮತ್ತು ನೀವೇ ಪರಿಹಾರಗಳನ್ನು
ನಿತ್ಯ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ಮನಸ್ಸೇ ಆಗಿರುತ್ತೆ. ಈ ಹುಡುಗನ ಮನಸ್ಸು ಯಾಕೆ ಹೀಗಾಯಿತು ಅಂದರೆ ನೋಡಿ, ಈ ಹುಡುಗನ ಜಾತಕವನ್ನು ನಾನು ಪರಿಶೀಲಿಸಿದಾಗ ಆ ಹುಡುಗನ ಜಾತಕದ ಪ್ರಕಾರ ಅವರಿಗೆ ಕನ್ಯಾ ಲಗ್ನ ಆಗಿರುತ್ತೆ. ಕನ್ಯಾ ಲಗ್ನದಿಂದ ತೃತೀಯ ಸ್ಥಾನದಲ್ಲಿ ಚಂದ್ರಗ್ರಹ ಮತ್ತು ಶನಿಗ್ರಹ ಇದ್ದು 3 ಡಿಗ್ರಿಯ ಒಳಗಡೆ ಇದ್ದು ಇವರಿಗೆ ಚಂದ್ರದಶೆ ಆರಂಭ ಕಳೆದ ವರ್ಷದಲ್ಲೇ ಆಗಿರುತ್ತೆ. ನೋಡಿ, ಚಂದ್ರ ಮತ್ತು ಶನಿ ಯಾವಾಗ ಈ 2 ಶತ್ರುಗ್ರಹಗಳು, ಮನೋಕಾರಕ ಚಂದ್ರನಿಗೆ ಶನಿಯ ಸಂಬಂಧ ಬರಬಾರದು, ಬಂದರೆ ಏನಾಗುತ್ತೆ, ಅಂಥವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ. ಮನಸ್ಸಿನ ಬಗ್ಗೆಯೇ ಅಲ್ಲ, ಶನಿಯ ಕಾರಕತ್ವಗಳಲ್ಲಿ ಬರುವಂತಹ ಮೂರ್ಛಾರೋಗ, ಪೋಲಿಯೋ ಆಗ್ಬೋದು, ಮತ್ತು ಪಿಡ್ಸ್ ಆಗ್ಬೋದು, ಈ ಮಾನಸಿಕ ಅಸಮತೋಲನಗಳಾಗ್ಬೋದು, ನಾನಾ ರೀತಿಯ ಸಮಸ್ಯೆಗಳು ಬರುತ್ತೆ. ಇದರಿಂದ ಜೀವಕ್ಕೇನಾದರೂ ತೊಂದರೆಗಳಾಗುವಂಥದ್ದನ್ನು ಕೆಲವರು ಮಾಡಿಕೊಳ್ತಾರೆ. ಈ ಚಂದ್ರ ಮತ್ತು ಶನಿ ಗ್ರಹಗಳು ಒಟ್ಟಿಗೆ, ಅದರಲ್ಲೂ ಬಹಳ ನಿಯರೆಸ್ಟ್ ಡಿಗ್ರಿಯಲ್ಲಿ ಇರಲೇಬಾರದು. ಈ ಒಂದು ಚಂದ್ರದಶೆ ಆರಂಭದಲ್ಲಿ ಶನಿಯ ಎಫೆಕ್ಟ್ ಆಗಿದೆ. ಶನಿಗ್ರಹ ವಕ್ರವಾಗಿ ಇದ್ದು ಅವರ ವಕ್ರ ಸ್ಥಿತಿಯಿಂದ ಚಂದ್ರನನ್ನು ಪೀಡಿಸೋದ್ರಿಂದ ಇಲ್ಲಿ ಈ ಶನಿಯ ಎಫೆಕ್ಟ್ ಹೆಚ್ಚಾಗಿದೆ. ಮತ್ತು ಅಷ್ಟಮ ದೋಷದ ಪ್ರಭಾವ, ಅಷ್ಟಮ ದೋಷ ಅಂದರೆ ಗೋಚಾರದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸಂಚಾರ ಆಗೋದ್ರಿಂದ ಬುದ್ಧಿ, ಮನಸ್ಸು ಎಲ್ಲವೂ ಕೆಡುತ್ತೆ. ಹಾಗಾಗಿ ನಾನಾ ರೀತಿಯ ವಿಘ್ನಗಳು ಉಂಟಾಗುತ್ತೆ, ಅಡೆತಡೆಗಳು ಆಗೇ ಆಗುತ್ತೆ. ಇದನ್ನು ಇವರು ಇಷ್ಟೆಲ್ಲ ಆದ ಮೇಲೆ ತಿಳಿದುಕೊಳ್ಳುವ ಮೊದಲು ಈ ಒಂದು ಹುಡುಗನ ಜಾತಕದ ಪರಿಶೀಲನೆಯನ್ನು ಮೊದಲೇ ಮಾಡಿದರೆ ಈ ಸಮಸ್ಯೆಗಳನ್ನೆಲ್ಲ ಉತ್ತಮ ಜ್ಯೋತಿಷಿಗಳು ಮೊದಲೇ ಬರೆದು ಕೊಟ್ಟಿರ್ತಾ ಇದ್ರು. ನೋಡಿ, ಈ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನವೆಂಬರ್ 2026ಗೆ ಎಂಡ್ ಆಗುತ್ತೆ. ಆನಂತರ ಬೇರೆಯದೇ ಫಲ ಸಿಗೋದಾಗಿರುತ್ತೆ. ಹಾಗಾಗಿ ಸರಿಯಾದವರ ಬಳಿ ಸರಿಯಾದದ್ದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇಂಥವರ ಬಗ್ಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿ ವಂಚನೆ ಮಾಡುವವರ ಬಗ್ಗೆ ಸಮಾಜದಲ್ಲಿ ಎಲ್ಲಿರ್ತಾರೆ ಆ ಏರಿಯಾದಲ್ಲಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಏನು ನಿಮ್ಮ ಒಂದು ದಾಖಲಾತಿಗಳಿರುತ್ತೆ ಅದರ ಪ್ರಕಾರ ನಿಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ. ಆ ಏರಿಯಾದಲ್ಲಿ ಯಾರು ಸಾಮಾಜಿಕವಾಗಿ ಹೋರಾಟಗಾರರಿರ್ತಾರೆ ಅವರ ಗಮನಕ್ಕೆ ತರಬೇಕಾಗುತ್ತೆ. ಮತ್ತು ಆ ಒಂದು ಏರಿಯಾದಲ್ಲಿ ಯಾರು ರಾಜಕೀಯವಾಗಿ ಗುರುತಿಸಿಕೊಂಡಿರ್ತಾರೆ ಅವರ ಗಮನಕ್ಕೂ ತರಬೇಕಾಗುತ್ತೆ. ಇಷ್ಟೆಲ್ಲ ಮಾಡಬೇಕಂದ್ರೆ ನಿಮಗೆ ನೀವು ಸರಿಯಾದ ಪ್ರೊಟೆಕ್ಷನನ್ನು ಮಾಡ್ಕೋಬೇಕು. ಅವರು ಭಯ ಪಡಿಸ್ತಾರೆ ಹಾಗೆ ಹೀಗೆ ಅಂತ, ಭಯ ಪಡ್ಕೊಳ್ಬೇಡಿ. ನಿಮ್ಮ ರಕ್ಷೆಯನ್ನು ನೀವು ಮಾಡಿಕೊಂಡು ನಿಮ್ಮ ಹಣವನ್ನು ವಾಪಸ್ ತಗೊಳ್ಳಿ. ಇಲ್ಲವಾದಲ್ಲಿ ಏನಾಗುತ್ತೆ ಅಂದರೆ ಇವರು ಮತ್ತೆ ಈ ಸಮಾಜದಲ್ಲಿ ಮತ್ತೆ ಬೇರೆ ಬೇರೆ ಜನರಿಗೆ ವಂಚಿಸ್ತಾರೆ, ಇವರು ಹೆಚ್ಚಾಗ್ತಾರೆ. ಅದನ್ನು ಅಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅಂದರೆ, ಸೂರ್ಯಗ್ರಹ, ಮುಖ್ಯವಾಗಿ ಸೂರ್ಯಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಗ್ರಹಗಳಲ್ಲಿಯೇ ಸೂರ್ಯಗ್ರಹ ಮುಖ್ಯ ಗ್ರಹ. ಬುಧ ಗ್ರಹ ಸಿಂಹರಾಶಿಯಲ್ಲಿ 7ನೇ ದಿನಾಂಕದವರೆಗೆ ಸಂಚರಿಸ್ತಾರೆ. ಆನಂತರ 26ನೇ ದಿನಾಂಕದವರೆಗೆ ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾರೆ. ಆನಂತರ ತುಲಾ ರಾಶಿಯಲ್ಲಿ ಸಂಚರಿಸ್ತಾರೆ. ಈ ಒಂದು ಮಾಸದಲ್ಲಿ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದೆ. ಶುಕ್ರ ಗ್ರಹ ತುಲಾ ರಾಶಿಯಲ್ಲಿ ಸಂಚಾರ, ಕುಜಗ್ರಹ 18ನೇ ದಿನಾಂಕದವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ. ಆನಂತರ ಕಟಕ ರಾಶಿ ಕುಜನ ನೀಚ ಸ್ಥಾನವಾದಂತಹ ನೀಚಾವಸ್ಥೆಯಲ್ಲಿ ಸಂಚಾರ. ಅಲ್ಲಿ ಗುರುಗ್ರಹ ಉಚ್ಚ ರಾಶಿಯಲ್ಲಿ ಉಚ್ಚ ಗುರುವಾಗಿ ಸಂಚಾರ ಕಟಕ ರಾಶಿಯಲ್ಲಿ ಆಗಲಿದ್ದು, ಕುಜ ಮತ್ತು ಗುರುಗ್ರಹದ ಕಂಜಕ್ಷನ್ ಕಟಕ ರಾಶಿಯಲ್ಲಿ ವಿಶಿಷ್ಟವಾದಂತಹ ಅಪರೂಪದ ಒಂದು ಸಂಯೋಗ ಆಗಲಿದೆ. ಶನಿಗ್ರಹ ವಕ್ರ ಸಂಚಾರ ಮೀನರಾಶಿಯಲ್ಲಿ ಆಗಲಿದ್ದು, ಕುಂಭ ರಾಶಿಯಲ್ಲಿ ರಾಹುಗ್ರಹ, ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಸಂಚಾರ ಹೀಗಿದೆ. 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಪರಿಹಾರದ ವಿಷಯವಾಗಿ ಭಾನುವಾರದಂದು ವಾರದಲ್ಲಿ ಬರುವಂತಹ ನಾನು ಅಪ್ಲೋಡ್ ಮಾಡುವಂತಹ ವಾರದ ವಿಜಯ ವಿಡಿಯೋವನ್ನು ಎಲ್ಲರೂ ನೋಡಿ ಅದರಲ್ಲಿರುವಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ
ಪರಿಹಾರದಲ್ಲಿ ಬಹಳ ಒಂದು ಎಫೆಕ್ಟಿವ್ ಆಗಿ ಪರಿಹಾರವಾಗಿ ನಿಮಗೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ಆ ನಕ್ಷತ್ರ ಫಲವನ್ನು ನೀಡುತ್ತೆ. ಆ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಶನಿಗ್ರಹ ಈಗಾಗಲೇ ವಕ್ರ ಸಂಚಾರ ಮೀನರಾಶಿಯಲ್ಲಿ ಮಾಡ್ತಾ ಇದ್ದು ಸ್ವಬಲ ಕಡಿಮೆ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆರಂಭಿಕವಾದಂತಹ ಹಿನ್ನಡೆ ಆಗ್ತಾ ಇರುತ್ತೆ. ಆದರೆ ಈ ಮಾಸದಲ್ಲಿ ಮಕರ ರಾಶಿಯನ್ನು ನೀಚ ಕುಜಗ್ರಹ, ಉಚ್ಚ ಗುರುಗ್ರಹ ಸಪ್ತಮ ಸ್ಥಾನ ಕಟಕ ರಾಶಿಯಿಂದ ವೀಕ್ಷಣೆ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ನಿಮ್ಮ ನಡವಳಿಕೆ ಮೇಲೆ ಆಗುತ್ತೆ. ಮುಖ್ಯವಾಗಿ ನೀವೇನು ತಿಳಿದುಕೊಳ್ಬೇಕು ಅಂದರೆ ಪ್ರಜ್ಞೆ ಮತ್ತು ತಾಳ್ಮೆ ಅನ್ನೋದು ಯಾವಾಗಲೂ ನಿಮಗೆ ಇರಬೇಕಾಗತ್ತೆ. ಆಗ ಮಾತ್ರ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ಈ ಮಾಸದಲ್ಲಿ ಪಡೆದುಕೊಳ್ಳಬಹುದು. ಕುಜಗ್ರಹ ನೀಚ ದೃಷ್ಟಿಯನ್ನು ನಿಮ್ಮ ರಾಶಿಗೆ ಪ್ರಭಾವ ಮಾಡೋದ್ರಿಂದ ನಿಮ್ಮ ಎನರ್ಜಿ ಏನಾಗುತ್ತೆ, ಶನಿಗ್ರಹದಿಂದ ಸ್ವಬಲ ಕಡಿಮೆಯಾದರೂ ಕುಜಗ್ರಹ ನೀಚ ದೃಷ್ಟಿಯಿಂದ ನಿಮ್ಮ ಎನರ್ಜಿ ಸ್ಟೇಬಲ್ ಆಗಿ ಇರೋದಿಲ್ಲ. ಒಂದೊಂದು ಬಾರಿ ಕಡಿಮೆ ಆಗುತ್ತೆ, ಸಡನ್ ಡೌನ್ ಆಗುತ್ತೆ, ಒಂದೊಂದು ಬಾರಿ ಸಡನ್ ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ, ಶೀಘ್ರವಾದಂತಹ ಕೋಪಕ್ಕೆ ಒಳಗಾಗ್ತೀರಾ. ನೀವು ನಿಮ್ಮ ಕುಟುಂಬದವರೊಂದಿಗಾದರೂ ಆಗ್ಬೋದು, ನಿಮ್ಮ ಬಂಧು ಮಿತ್ರ ಸ್ನೇಹಿತರು ಎದುರಾಳಿಗಳೊಂದಿಗಾಗ್ಬೋದು, ನೀವು ಆರ್ಗ್ಯುಮೆಂಟ್ಸ್ ಮಾಡುವಂತೆ ವಾದವನ್ನು ಮಾಡ್ತೀರಾ. ಇದರಿಂದ ಕಲಹಗಳು ಆಗುವಂತೆ ಈ ಒಂದು ಮಾಸದಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ಹಾಗಾಗಿ ನಿಮಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯವಾಗಿ ಇರಲೇಬೇಕಾಗತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಕೆಲವು ಕ್ಷೇತ್ರಗಳಿಗೆ ದಶಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶುಕ್ರ ಗ್ರಹ ಒಳ್ಳೆ ಫಲಗಳನ್ನು ನೀಡಲಿದ್ದು, ಮುಖ್ಯವಾಗಿ ನೀವೇನಾದರೂ ಮೀಡಿಯಾದಲ್ಲಿ ವರ್ಕ್ ಮಾಡುವವರಾಗಿದ್ದರೆ ಮತ್ತು ಕಲೆ ಸಂಬಂಧಪಟ್ಟಂತಹ ಆರ್ಟಿಸ್ಟ್ ಆದರೆ ನೀವು ಮ್ಯೂಸಿಕ್ ಮತ್ತು ನಿಮ್ಮ ಒಂದು ಡಾನ್ಸ್, ಮಾಡೆಲಿಂಗ್ ಈ ಕ್ಷೇತ್ರಗಳಲ್ಲಿ ಇದ್ದರೆ, ಮತ್ತು ನೀವು ಅಂದರೆ ಡಿಸೈನರ್ ಫೀಲ್ಡಲ್ಲಿದ್ದರೆ ವಸ್ತ್ರ ವಿನ್ಯಾಸ ಸಂಬಂಧಪಟ್ಟಂತಹ ಬ್ಯೂಟಿ ಸಂಬಂಧಪಟ್ಟಂತಹ ಉದ್ಯೋಗವನ್ನು ಮಾಡ್ತಾ ಇರುವಂಥ ಈ ಕ್ಷೇತ್ರಗಳಿಗೆ ದಶಮ ಸ್ಥಾನದಲ್ಲಿ ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ದಶಮ ಸ್ಥಾನದಲ್ಲಿ ಸ್ವರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಬಹಳ ಹೆಸರು, ನೇಮ್ ಆಗ್ಬೋದು, ಫೇಮ್ ಆಗ್ಬೋದು, ಗೌರವವನ್ನಾದರೂ ಆಗ್ಬೋದು, ಪಬ್ಲಿಕ್ ಇಮೇಜನ್ನು ತಂದುಕೊಡುತ್ತೆ. ಇಲ್ಲಿ ಶುಕ್ರ ಸಂಚಾರದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಹೊಸತನವನ್ನು ಅಳವಡಿಸಿಕೊಳ್ಳುವಂತೆ ಶುಕ್ರಗ್ರಹ ಹೊಸ ಒಂದು ವಿಭಿನ್ನವಾದಂತಹ ಯೋಚನೆಗಳು ಬರುವಂತೆ ಪ್ರಭಾವ ಮಾಡಲಿದ್ದು, ಪಂಚಮಾಧಿಪತಿ ಆಗಿರೋದ್ರಿಂದ ಕ್ರಿಯೇಟಿವ್ ಆಗಿ ನಿಮ್ಮ ಒಂದು ಕ್ಷೇತ್ರಗಳಲ್ಲಿ ನೀವು ಇರುವಂತೆ ಮತ್ತು ಅಳವಡಿಸಿಕೊಳ್ಳುವಂತೆ ಶುಕ್ರಗ್ರಹದ ಪ್ರಭಾವ ಆಗುತ್ತೆ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಈ ಮಾಸದಲ್ಲಿ ಪ್ರಾರಂಭದ 17 ದಿನಗಳ ಕಾಲ ಒತ್ತಡಗಳು ಇದ್ದೇ ಇರುತ್ತೆ. ಅಷ್ಟಮ ಸ್ಥಾನದಲ್ಲಿ ಸೂರ್ಯಗ್ರಹದ ಸಂಚಾರ ಆಗ್ತಾ ಇದ್ದು 17ನೇ ದಿನಾಂಕ ಸೂರ್ಯಗ್ರಹ ನವಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ನವಮ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಚಾರ ಆಗಲಿದ್ದು, ಬುಧಗ್ರಹ ಯೋಗಕಾರಕ ಗ್ರಹ ಆಗಿರೋದ್ರಿಂದ ಇಲ್ಲಿ ಸೂರ್ಯನ ಸಂಬಂಧವನ್ನು ತೆಗೆದುಕೊಳ್ಳೋದ್ರಿಂದ ಬುಧಾದಿತ್ಯ ಯೋಗ ಇಲ್ಲಿ ನಿರ್ಮಾಣ ಆಗುತ್ತೆ. ಮತ್ತು ಯಾವ ರೀತಿ ಇಲ್ಲಿ ಹಿಡನ್ ನಾಲೆಡ್ಜ್ಗೆ ಹೆಚ್ಚು ಪ್ರಭಾವವನ್ನು ಮಾಡ್ತಾರೆ, ಯಾಕೆಂದರೆ ಸೂರ್ಯಗ್ರಹ ಅಷ್ಟಮಾಧಿಪತಿಯು ಆಗಿರೋದ್ರಿಂದ ಹೈಯರ್ ಲರ್ನಿಂಗ್ ಮೈಂಡ್ಸೆಟ್ ಇರುತ್ತೆ. ಈ ಒಂದು ಸ್ಥಾನದಲ್ಲಿ ಸೂರ್ಯ ಪಿತೃಕಾರಕನಾಗಿರೋದ್ರಿಂದ ತಂದೆ ಬಹಳ ಸ್ಟ್ರಾಂಗ್ ಆಗಿ ನಿಮ್ಮ ವಿಷಯದಲ್ಲಿ ಇರ್ತಾರೆ. ಈ ಮಾಸದಲ್ಲಿ ನೀವೇನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂದ್ರೆ ತಂದೆ ನಿಮಗೆ ಹೆಚ್ಚಾಗಿ ಇಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಒಂದು ವಿಷಯದಲ್ಲಿ ಅವರು ಇರ್ತಾರೆ. ಧರ್ಮ ಮತ್ತು ಯಾವುದೇ ಒಂದು ಕಾರ್ಯಗಳಲ್ಲಿ ಆಗ್ಬೋದು, ಧರ್ಮ ಪಾಲನೆಯನ್ನು ಮಾಡುವಂತೆಯೂ ಈ ಗ್ರಹಗಳು ಪ್ರಭಾವವನ್ನು ಮಾಡ್ತಾರೆ. ಇನ್ನು ಸ್ವಂತ ಉದ್ಯೋಗ ಸಂಬಂಧಪಟ್ಟಂತೆ, ಸ್ವಂತ ಉದ್ಯೋಗದಲ್ಲಿ ಪಾಲುದಾರಿಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು ಹುಟ್ಟುತ್ತವೆ, ಉತ್ಪತ್ತಿ ಆಗುತ್ತೆ. ಅಂದರೆ
ಯಾವುದಾದ್ರೂ ವಿಷಯಗಳು ಅಲ್ಲಿ ಹುಟ್ಟುತ್ತೆ, ಟ್ರಿಗರ್ ಆಗುತ್ತೆ. ಈ ವಿಷಯಗಳಿಂದ ಏನಾಗುತ್ತೆ, ಭಿನ್ನಾಭಿಪ್ರಾಯಗಳು ಆಗುತ್ತೆ. ಇನ್ನು ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಹಿನ್ನಡೆ ಆಗುತ್ತೆ. ಧನಸ್ಥಾನಾಧಿಪತಿಯಾದಂತಹ ಶನಿಗ್ರಹ ವಕ್ರ ಸಂಚಾರ ಮತ್ತು ಆ ಸ್ಥಾನದಲ್ಲಿ ರಾಹು ಸಂಚಾರ ಮತ್ತು ನೀಚ ಕುಜನ ದೃಷ್ಟಿಯೂ ಆ ಸ್ಥಾನಕ್ಕೆ ಇರೋದ್ರಿಂದ ಲಾಭಾಧಿಪತಿಯಾದಂತಹ ಕುಜ ನೀಚ ಆಗ್ತಾ ಇರೋದ್ರಿಂದ ಪ್ರಾರಂಭದಲ್ಲಿ ಸಾಲ ಅಂದರೆ ವ್ಯಾಧಿ ಈ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಧನಾಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತೆ. ಆದರೆ ಕೆಲವೇ ಕ್ಷೇತ್ರಗಳಿಗೆ, ಕಲೆ ಸಂಬಂಧಪಟ್ಟಂಥ ಕ್ಷೇತ್ರಗಳಿಗೆ ಮಾತ್ರ ಇಲ್ಲಿ ಒಳ್ಳೆ ಫಲಗಳು ಹೆಚ್ಚಾಗಿ ದೊರೆಯೋದಿದೆ. ಇನ್ನು ಪತಿ ಪತ್ನಿ ಸಂಬಂಧಪಟ್ಟಂತೆಯೂ ಸಪ್ತಮದಲ್ಲಿ ಈ ಗ್ರಹಗಳು ನೀಚ ಭಂಗ ಆದರೂ ಪರಸ್ಪರ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಮಾಡೋದ್ರಿಂದ ನಿಮ್ಮ ನಡುವೆ ಬೇರೆ ಬೇರೆ ಆದಂತಹ ಭಿನ್ನಾಭಿಪ್ರಾಯಗಳು ಇರುತ್ತೆ. ಅಂದರೆ ನಿಮ್ಮ ನಿರ್ಧಾರಗಳು ಬೇರೆ ಬೇರೆ ಇರುತ್ತೆ ಮತ್ತು ಸ್ವತಂತ್ರದ ಒಂದು ನಿರ್ಧಾರಗಳು ಆಗ್ಬೋದು ಅಥವಾ ನಿಮ್ಮ ನಡವಳಿಕೆ ಆಗ್ಬೋದು. ಇದರಿಂದ ಏನಾಗುತ್ತೆ, ಕ್ಲಾಶಸ್ ಆಗುತ್ತೆ. ಪತಿ ಪತ್ನಿ ನಡುವೆಯೂ ನಿಮಗೆ ಕ್ಲಾಶಸ್ ಇದ್ದೇ ಇರುತ್ತೆ. ಇನ್ನು ವ್ಯಾಧಿ ಸ್ಥಾನದಲ್ಲಿ ಪ್ರಾರಂಭದ 18 ದಿನಗಳ ಕಾಲ ಅಂದರೆ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ತಾಯಿಗೆ ಅನಾರೋಗ್ಯ, ಅಂದರೆ ಆ ಸ್ಥಾನಾಧಿಪತಿ ಅನಂತರವು ನೀಚ ಆಗೋದ್ರಿಂದ ತಾಯಿಗೆ ಅನಾರೋಗ್ಯ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತು ತಾಯಿಯೊಂದಿಗೆ ವಿರೋಧಗಳು ಮತ್ತು ಈ ಆಸ್ತಿ ಭೂಮಿ ಮನೆ ಸಂಬಂಧಪಟ್ಟಂತಹ ಯಾವುದಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ನೋಡಬೇಕು ಅಂದರೂ ಈ ಮಾಸ ಅಷ್ಟು ಶುಭ ಫಲವನ್ನು ನೀಡೋದಿಲ್ಲ. ಚತುರ್ಥಾಧಿಪತಿ 6ನೇ ಸ್ಥಾನದಲ್ಲಿ ಮತ್ತು ಚತುರ್ಥಾಧಿಪತಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇಂಥ ವಿಷಯಗಳನ್ನು ಮುಂದಕ್ಕೆ ಹಾಕಬೇಕಾಗತ್ತೆ. ಮತ್ತು ಮನೆಯಲ್ಲಿ ಆಗ್ಬೋದು, ಬಂಧು ಮಿತ್ರರು ಎದುರಾಳಿಗಳೊಂದಿಗೆ ಕಲಹವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ನೀರು ಅಂದರೆ ಜಲತತ್ವ ರಾಶಿಯಲ್ಲಿ ನೀಚ ಆಗ್ತಾ ಇರೋದ್ರಿಂದ ಕುಜಗ್ರಹ ನೀರಿನ ಸ್ಥಳಗಳಲ್ಲಿ ಮಕರ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ. ತಾಳ್ಮೆ ಮತ್ತು ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ವಿರೋಧಗಳನ್ನು ಅವಾಯ್ಡ್ ಮಾಡಿ ಸಹನೆಯಿಂದ ಬುದ್ಧಿವಂತಿಕೆಯಿಂದ ಎಲ್ಲ ವಿಷಯಗಳನ್ನು ಹ್ಯಾಂಡಲ್ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಪದವಿ ಆಗ್ಬೋದು, PU ಹಂತದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಹೈಯರ್ ಎಜುಕೇಷನ್ ಮಾಡುವ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಒಳ್ಳೆ ಫಲಗಳು ಹೆಚ್ಚಾಗಿ ದೊರೆಯುತ್ತೆ ಈ ಮಾಸದಲ್ಲಿ. ಇನ್ನುಳಿದಂತೆ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಆಗ್ಬೋದು, ಇದೆಲ್ಲವನ್ನು ದಶಾಭುಕ್ತಿಯನ್ನು ಪರಿಶೀಲಿಸಿಯೇ ನೀವು ಮಾಡಬೇಕಾಗುತ್ತೆ. ಯಾಕೆಂದರೆ ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಮತ್ತು ಲಾಭಾಧಿಪತಿಯು ಇಲ್ಲಿ ಬಲ ಇಲ್ಲದೆ ಇರೋದ್ರಿಂದ ಅಶುಭ ಫಲಗಳು ದೊರೆಯಬಹುದು. ದಶಾಭುಕ್ತಿಯನ್ನು ಪರಿಶೀಲಿಸಿಕೊಂಡು ನಿಮ್ಮ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರೋದ್ರಿಂದ ಒಳ್ಳೆಯದೇ ಆಗುತ್ತೆ. ಆರೋಗ್ಯದ ರಕ್ಷೆಯನ್ನು ಮಾಡಿಕೊಳ್ಳಿ. ಇನ್ನು ಪರಿಹಾರ ಸಂಬಂಧಪಟ್ಟಂತೆ ಭುಕ್ತಿಗ್ರಹಕ್ಕೆ ಪರಿಹಾರಗಳನ್ನು ಮಾಡಿಕೊಡೋದ್ರಿಂದ ಇಷ್ಟ ದೇವತೆ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಏನು ಕೆಲಸ ಆಗಬೇಕು ಅದನ್ನು ನೀವು ಹೆಚ್ಚಾಗಿ ಭಾವನೆಗಳಿಂದ ಮನಸ್ಸಿನ ಮೂಲಕ ವಿಶ್ವಶಕ್ತಿಗೆ ನೀವು ಸಂದೇಶವನ್ನು ಕಳಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ. ಇನ್ನು ಪ್ರಯಾಣ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ನೀವೇನಾದರೂ ದೂರ ಪ್ರಯಾಣವನ್ನು ಮಾಡಬೇಕು, ಅಲ್ಲಿ ವಿದೇಶದಲ್ಲಿ ಕಲಿಬೇಕು ಅಂದರೂ ಈ ಗ್ರಹಗಳು ಅಂದರೆ ಸೂರ್ಯ ಬುಧ ಗ್ರಹಗಳು ಒಳ್ಳೆಯ ಪ್ರಭಾವವನ್ನು ಮಾಡಲಿದ್ದು ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.